ವಿಜಯನಗರ ಚಾನೆಲ್ ವೀಕ್ಷಕರಿಗೆ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ವಾರ್ತೆಗಳ ಮುಖ್ಯಾಂಶಗಳು. ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿರುವ ಜಿಲ್ಲಾ ಉಸ್ತುವಾರಿ ಸಚಿವರು. ಈಗ ವಾರ್ತೆಗಳ ವಿವರ. ದಿನಾಂಕ 26ರಂದು ನಗರದ ಡಾ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ತಿರಂಗ ಧ್ವಜಾರೋಹಣ ನೆರವೇರಿಸಿ ಶುಭ ಹಾರೈಸಿದರು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವದ ನಿಮಿತ್ತ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ರಿಮೋಟ್ ಬಟನ್ ಒತ್ತುವ ಮೂಲಕ 405 ಅಡಿ ಎತ್ತರದಲ್ಲಿ ತಿರಂಗ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ತೆರೆದ ಪೊಲೀಸ್ ವಾಹನವನ್ನೇರಿ ಪಥಸಂಚಲನಕ್ಕೆ ಸಜ್ಜಾಗಿ ನಿಂತಿದ್ದ ತುಕಡಿಗಳ ಪರಿಶೀಲನೆ ನಡೆಸಿದರು. ನಂತರ ತುಕಡಿಗಳಿಂದ ಧ್ವಜಾವಂದನ ಪಥಸಂಚಲನ ನಡೆಸಿಕೊಟ್ಟರು. ಇದಕ್ಕೆ ಮೆರಗಿಟ್ಟಂತೆ ಐಆರ್ಬಿ ಮುಂದ್ರಾಬಾದ್ನ ಜೈರುದ್ದೀನ್ ಇವರ ಪಡೆ ಉತ್ತಮವಾದಂತಹ ಬ್ಯಾಂಡ್ ವಾದನದ ಮೂಲಕ ಪಥಸಂಚಲನ. ಪೊಲೀಸ್ ಪುರುಷ ಪಡೆಯ ಮಂಜುನಾಥ್ ಅವರ ನೇತೃತ್ವದ ಪಡೆ ಇದೀಗ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಇದರ ಹಿಂದೆಯೇ ಮತ್ತೊಂದು ಪೊಲೀಸ್ ಪಡೆ ಮಹಿಳಾ ಪೊಲೀಸ್ ಪಡೆಯ ನಾಳೆ ಮಶಕ್ ಪರಿವೀಕ್ಷಣಾವಧಿಯ RSI ಅವರ ಪಡೆ ತಮ್ಮ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ. ಗೃಹ ರಕ್ಷಕ ದಳದ ಪರಶುರಾಮ್ ಅವರ ನೇತೃತ್ವದ ಪಡೆ ಇದೀಗ ಮಾನ್ಯ ಸಚಿವರಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಅತ್ಯಂತ ಶಿಸ್ತಿನಿಂದ ಮುಂದೆ ಸಾಗ್ತಾ ಇದೆ. ಇದರ ಹಿಂದೆಯೇ ವಿಜಯನಗರ ಕಾಲೇಜಿನ NCCಯ ವಿನೋದ್ ಅವರ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಅತ್ಯಂತ ಶಿಸ್ತುಬದ್ಧವಾಗಿ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. LFS ಆಂಗ್ಲ ಮಾಧ್ಯಮ ಶಾಲೆಯ ಸ್ಕೌಟ್ಸ್ ತಂಡ ಫಿರೋಜ್ ನೇತೃತ್ವದಲ್ಲಿ ಇದೀಗ ಮಾನ್ಯ ಸಚಿವರಿಗೆ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಂತೆ ಹಾಗೆ ಇದರ ಹಿಂದೆಯೇ DAV ಪಬ್ಲಿಕ್ ಶಾಲೆಯ ಗೀತಾ ಪ್ರಿಯಾ ನೇತೃತ್ವದ ಗೈಡ್ಸ್ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಅತ್ಯಂತ ಶಿಸ್ತುಬದ್ಧವಾಗಿ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಸೇವೆಗಾಗಿ ಬಾಳು ಎನ್ನುವ ಸಂದೇಶ ಬೀರುವ ಭಾರತ ಸೇವಾ ದಳದ ಸರ್ಕಾರಿ ಪ್ರೌಢಶಾಲೆ ಮಾಜಿ ಪುರಸಭೆಯ ಪಡೆ ಸಿಂಧು ನೇತೃತ್ವದಲ್ಲಿ ಗೌರವ. ಬಳಿಕ ಸಚಿವರು 76ನೇ ಗಣರಾಜ್ಯೋತ್ಸವದ ಶುಭ ಹಾರೈಸುತ್ತಾ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ 5 ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯದ ಜನರಿಗೆ ನೀಡಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಎಲ್ಲ ನಮ್ಮ ತಾಯಂದ್ರು ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೋದು. ಆಮೇಲೆ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡ್ತೀವಿ. ಈ ಡಿಪ್ಲೊಮಾ ಹೋಲ್ಡರ್ಗಳಿಗೆ 1,500ರಿಂದ 3,000 ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ವಿ. ವಿರೋಧ ಪಕ್ಷದವರು ಇಲ್ಲ, ಈ ಘೋಷಣೆಯನ್ನು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಯನ್ನು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂದರು. ನಮ್ಮ ಸರ್ಕಾರ ಬಂದು ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ಲಾಗು ಮಾಡಿರೋ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇನ್ನೊಂದು 6ನೇ ಗ್ಯಾರಂಟಿಯನ್ನು ನಾನು ಹೇಳೋಕ್ಕೆ ಬಯಸ್ತೀನಿ. 6ನೇ ಗ್ಯಾರಂಟಿ ನಾವು ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ, ಮನೆಗಳು ಕೊಡ್ತೀವಂತ ನಾವು ಘೋಷಣೆ ಮಾಡಿರಲಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 15, 16, 17, 18, 19, 20 ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ 1.5 ವರ್ಷ ಸಮ್ಮಿಶ್ರ ಸರ್ಕಾರ ಬಂತು. ಆಮೇಲೆ BJP ಸರ್ಕಾರ 4 ವರ್ಷ BJP ಸರ್ಕಾರ ಇತ್ತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ.
ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಸಬ್ಸಿಡಿ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC ST ಇದ್ದರೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಆವ್ರೇಜ್ ತೊಗೊಂಡ್ರೆ 3 ಲಕ್ಷ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ 4.5 ಲಕ್ಷ ಬೆನಿಫಿಷರಿ ಕಟ್ಟಬೇಕಾಗಿತ್ತು. ಟೋಟಲ್ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿರೋದು ಸ್ಲಮ್ ಬೋರ್ಡ್ಗೆ 1,80,253 ಮನೆಗಳಿಗೆ. ಅದೇ ಥರ ರಾಜೀವ್ ಗಾಂಧಿಯಲ್ಲಿ 47,860 ಮನೆ, ಒಟ್ಟಾಗಿ 2,30,30,000 ಮನೆ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಆ ಸ್ಯಾಂಕ್ಷನ್ ಆಗಿರೋದು ಮನೆಗಳು. ಆಗ ಒಂದು ಮನೆ ಕಟ್ಟಬೇಕಾದ್ರೆ ತನ್ನ ಹೇಳಿಗೆ 7 ಲಕ್ಷ ಆಗ್ತದೆ. ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು 7,400 ಕೋಟಿ ಸ್ಲಮ್ ಬೋರ್ಡ್ದು ಮತ್ತು ರಾಜೀವ್ ಗಾಂಧಿದು 2,100 ಕೋಟಿ, ಒಟ್ಟಾಗಿ 9,500 ಕೋಟಿ ಬೆನಿಫಿಷರಿ ಕೊಡಬೇಕಾಗಿತ್ತು. ಟೋಟಲ್ 8 ವರ್ಷದಲ್ಲಿ ಬೆನಿಫಿಷರಿ ಕೊಟ್ಟಿದೆ 310 ಕೋಟಿ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ. ಆದಮೇಲೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ, ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮನೆ ಆ ಮುಖ್ಯಮಂತ್ರಿಗಳು ಹೇಳೋದು ಈ ಗ್ಯಾರಂಟಿಗಳು ಕೊಡೋಕ್ಕೆ ಕನಿಷ್ಠ 55,000 to 60,000 ಕೋಟಿ ಆಗ್ತದೆ. ಇದನ್ನು ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೇಳೋದು ಅಂತಂದ್ಬಿಟ್ಟು ಹಂಗೂ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಈ ಥರ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಇದು 2,30,000 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ. BJP ಸರ್ಕಾರ ಬಂತು, 4 ವರ್ಷ ಇತ್ತು, ಅವರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಬಡವರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. 4 ಲಕ್ಷ ಕಟ್ಟಬೇಕು, ಅವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಜನ ಬೀದಿಯಲ್ಲಿದ್ದಾರೆ. ನಾವೇ ಸರ್ಕಾರ ವತಿಯಿಂದ ಈ ಮನೆಗಳು ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿ 2-3 ಮೀಟಿಂಗ್ ಮಾಡಿ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ಏನು ಮಾಡಿದ್ರು, ಇಲ್ಲ ಕಣೋ ಇದು ನೀನು ಹೇಳ್ತಾರೆ ಸತ್ಯ, ಈ ಬಡವ್ರಿಗೆ ದುಡ್ಡು ಕೊಡೋಕ್ಕಾಗಲ್ಲ, ಅದು ಎಷ್ಟೆಲ್ಲ ಕಷ್ಟ ಆಗಲಿ ಆ 9,400 ಕೋಟಿ ಸರ್ಕಾರ ವತಿಯಿಂದನೇ ಕೊಡ್ತೀನಿ, ಈ ಮನೆಗಳು 1 ವರ್ಷದಲ್ಲಿ ನೀನು ಕಂಪ್ಲೀಟ್ ಮಾಡಬೇಕಂತ ಹೇಳ್ಬಿಟ್ಟು ಹೋದ ವರ್ಷದಲ್ಲಿ ಜನವರಿಯಲ್ಲಿ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ 500 ಕೋಟಿ ಫೆಬ್ರವರಿಲಿ ರಿಲೀಸ್ ಮಾಡಿದ್ದಕ್ಕೆ ಕಾರಣಕ್ಕೆ ನಾವು 36,789 ಮನೆಗಳು ಕೊಟ್ವಿ. ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದಾದಮೇಲೆ ಈ ತಿಂಗಳಲ್ಲಿ ನಾವು ಈ ತಿಂಗಳಲ್ಲಿ ಕೊನೆಯಲ್ಲಿ ಇನ್ನೂ 39,000 ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ನಗರದ ಪ್ರತಿಯೊಂದು ಸರ್ಕಾರಿ ಕಾರ್ಯಾಲಯಗಳಲ್ಲಿ 76ನೇ ಗಣರಾಜ್ಯೋತ್ಸವವನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಹಿರಿಯ ಅಧಿಕಾರಿಗಳಿಂದ ಧ್ವಜಾರೋಹಣ ನೆರವೇರಿಸಿ ಗಣರಾಜ್ಯೋತ್ಸವದ ಶುಭ ಹಾರೈಸಿದರು. ಹೌದು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ನಗರಸಭಾ ಅಧ್ಯಕ್ಷರಿಂದ ಬಟನ್ ಒತ್ತುವ ಮೂಲಕ 150 ಅಡಿ ಎತ್ತರದಲ್ಲಿ ಧ್ವಜಾರೋಹಣ ನೆರವೇರಿಸಿ 76ನೇ ಗಣರಾಜ್ಯೋತ್ಸವದ ಶುಭ ಹಾರೈಸಿದರು. शुभ नामे जागे, तब शुभ आशीष मांगे, गाहे तब जय गाथा, जन गण मंगलदायक जय हे भारत भाग्य विधाता, हे जय 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 हे। ಅದೇ ರೀತಿ ಬಿಇಒ ಕಚೇರಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಧ್ವಜಾರೋಹಣ ನೆರವೇರಿಸಿ ಶುಭ ಹಾರೈಸಿದರು. ನಾವು ನಮ್ಮ ಕಚೇರಿಯಲ್ಲಿ 76ನೇ ಗಣರಾಜ್ಯೋತ್ಸವದ ಅಂಗವಾಗಿ
ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಮುಖಾಂತರವಾಗಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಹಾಗೆಯೇ ದೇಶಾದ್ಯಂತ ಎಲ್ಲ ಕಡೆಯೂ ಈ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಮಾಡಲಾಗಿದೆ. ಸ್ವತಂತ್ರ ಬಂದ ನಂತರ ನಮಗೆ ನಮ್ಮ ದೇಶಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಬೇಕಾಗಿತ್ತು ಮತ್ತು ಕಾನೂನುಗಳ ಒಂದು ಚೌಕಟ್ಟು ಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ನಮ್ಮ ದೇಶದಲ್ಲಿ ಸಂವಿಧಾನವನ್ನು ರಚನೆ ಮಾಡೋದಕ್ಕೋಸ್ಕರವಾಗಿ ಬಾಬಾ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಕರಡು ಸಮಿತಿಯ ಅಧ್ಯಕ್ಷತೆಯ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿ 1950 ಜನವರಿ 26ಕ್ಕೆ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅರ್ಪಿಸಲಾಯಿತು. ಈ ಸಂವಿಧಾನದ ಪೀಠಿಕೆಯಲ್ಲೇ ನಾವೆಲ್ಲರೂ ಸಾಮಾಜಿಕ ನ್ಯಾಯ, ಭಾತೃತ್ವ ಮತ್ತು ಸಮಾನತೆ ಎಲ್ಲವನ್ನೂ ನಾವು ಸಂವಿಧಾನದ ಪೀಠಿಕೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಹಾಗಾಗಿ ಸಂವಿಧಾನದ ಪೀಠಿಕೆಯಲ್ಲಿರುವಂತೆ ಇವತ್ತು ನಮ್ಮ ದೇಶದಲ್ಲಿ ಎಲ್ಲರೂ ಸಮಾನರು, ಎಲ್ಲರಿಗೂ ಸಮಾನ ಅವಕಾಶಗಳು, ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ ಎಲ್ಲವುಗಳನ್ನು ನಮಗೆ ಸಂವಿಧಾನ ಈ ದಿನ ಕೊಡಮಾಡಿಕೊಟ್ಟಿದೆ. ಹಾಗಾಗಿ ನಾವು ಇವತ್ತು ನಮಗೆ ಸಂವಿಧಾನದ ಪ್ರಕಾರ ನಮಗೆ ಹಕ್ಕುಗಳಿದ್ದಾವೆ, ಹಾಗೆಯೇ ಕರ್ತವ್ಯಗಳಿದ್ದಾವೆ. ನಾವು ಹಕ್ಕುಗಳನ್ನು ಎಷ್ಟು ನಾವು ಪಡೀಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಹಾಗೆಯೇ ನಮ್ಮ ಎಲ್ಲ ಕರ್ತವ್ಯಗಳನ್ನು ನಾವು ನಿಷ್ಠೆಯಿಂದ ನಿರ್ವಹಿಸಬೇಕಾಗ್ತದೆ. ದೇಶದ ಅಭಿವೃದ್ಧಿಗೆ ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯಗಳನ್ನು ಎಲ್ಲರೂ ಸರಿಯಾದ ರೀತಿಯಿಂದ ನಿಭಾಯಿಸಬೇಕಾಗ್ತದೆ. ಆ ಒಂದು ಕೆಲಸ ಈ ದಿನ ನಮಗೆ ಸಂವಿಧಾನ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕೊಡುಗೆ. ಅದನ್ನು ನಾವು ಇವತ್ತು ನಮ್ಮ ದೇಶಾದ್ಯಂತ ಯಾವುದೇ ಭಾಗಕ್ಕೆ ಹೋದರೂ ಎಲ್ಲರೂ ಒಂದೇ ಎನ್ನುವಂಥ ಮನೋಭಾವನೆಯನ್ನು ಇವತ್ತು ನಾವು ತಾಳಿದ್ದೇವೆ. ನಮ್ಮಲ್ಲಿ ಈ ಭಾತೃತ್ವ, ರಾಷ್ಟ್ರೀಯ ಮನೋಭಾವನೆ, ಐಕ್ಯತೆ ಇವೆಲ್ಲವನ್ನು ನಮಗೆ ಸಂವಿಧಾನ ಕೊಡಮಾಡಿಕೊಟ್ಟಿದೆ. ಹಾಗಾಗಿ ಇವತ್ತು ಪ್ರಜೆಗಳಿಗಾಗಿ ನಮ್ಮ ದೇಶದ ಎಲ್ಲ ಸರ್ಕಾರಿ ಆಡಳಿತ ಮತ್ತು ದೇಶದ ಆಡಳಿತ ನಡೀತಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು 17ನೇ ವಾರ್ಡ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಿಂದ ಧ್ವಜಾರೋಹಣ ನೆರವೇರಿಸಿ ಮಕ್ಕಳಿಗೆ ಸಿಹಿ ವಿತರಿಸಿದರು. ಇನ್ನು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿಗಳಿಂದ ಮಹಾತ್ಮ ಗಾಂಧಿ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿ 76ನೇ ಗಣರಾಜ್ಯೋತ್ಸವದ ಶುಭ ಹಾರೈಸಿದರು. ನಮಗೆ ನಾವೇ ಅರ್ಪಣೆ ಮಾಡಿಕೊಂಡು ಜಾರಿಗೆ ತಗೊಂಡು ದೇಶದಲ್ಲಿ ನಮ್ಮದೇ ಆದಂಥ ಒಂದು ಆಡಳಿತ ವ್ಯವಸ್ಥೆ, ನಮ್ಮದೇ ಆದಂಥ ಕಾನೂನು ಜಾರಿಗೆ ಬರಲಿಕ್ಕೆ ಸಾಕಷ್ಟು ಜನರು ಶ್ರಮವನ್ನು ವಹಿಸಿ ದೇಶಕ್ಕೆ ಸಂವಿಧಾನವನ್ನು ಜಾರಿಗೆ ತಂದಿರತಕ್ಕಂಥ ಈ ದಿವಸ, ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ BR ಅಂಬೇಡ್ಕರ್ ಸೇರಿದಂತೆ ಇನ್ನಿತರ ಎಲ್ಲ ಮಹನೀಯರು ಕೂಡ ಈ ದಿನವನ್ನು ತಮ್ಮ ತ್ಯಾಗ ಬಲಿದಾನದೊಂದಿಗೆ ನಮಗೆ ಅರ್ಪಣೆ ಮಾಡಿದ್ದಾರೆ. ಸೊ ಆ ತ್ಯಾಗ ಬಲಿದಾನವನ್ನು ಮಾಡಿ ತಂದಿರತಕ್ಕಂಥ ಸಂವಿಧಾನವನ್ನು, ಆ ಸಂವಿಧಾನದ ಅಡಿಯಲ್ಲಿ ಬಂದಿರತಕ್ಕಂಥ ಕಾನೂನುಗಳ ಅಡಿಯಲ್ಲಿ ನಾವು ಕಾನೂನುಗಳನ್ನು ಜಾರಿಗೆ ಮಾಡ್ತಕ್ಕಂಥ ಏಜೆನ್ಸಿ ಅಥವಾ ಅಧಿಕಾರಿಗಳಾಗಿ ನಾವು ಇವತ್ತು ಈ 76ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಆ ಒಂದು ಸಂವಿಧಾನದ ಸಾರ್ಥಕತೆ ಎಲ್ರಿಗೂ ಗೊತ್ತಿದೆ. ಅದನ್ನು ಜಾರಿಗೆ ಮಾಡ್ತಕ್ಕಂಥ ಎಲ್ಲ ಒಂದು ಪವಿತ್ರವಾದಂಥ ಕರ್ತವ್ಯವನ್ನು, ಜವಾಬ್ದಾರಿಯನ್ನು ಎಲ್ಲವನ್ನು ನಾವು ವಹಿಸ್ಕೊಂಡಿದ್ದೀವಿ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕು. ವಿ ಶುಡ್ ಫೀಲ್ ಪ್ರೌಡ್. ಸೊ ಇಂಥ ವ್ಯವಸ್ಥೆಯಲ್ಲಿ ನಾವು ಅದನ್ನು ಇನ್ನೂ ಸಾರ್ಥಕ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಎಂದು ಇಲ್ಲಿವರೆಗೂ ಕೂಡ ಅದೇ ರೀತಿಯಿಂದ ಕೆಲಸ ಮಾಡಿದ್ದೀವಿ. ಇನ್ನೂ ಕೂಡ ಹೆಚ್ಚು ಸಾರ್ಥಕತೆಯಿಂದ ಅದನ್ನು ಜಾರಿಗೊಳಿಸುವಲ್ಲಿ, ಜನರಿಗೆ ಸೇವೆಯನ್ನು ಸಲ್ಲಿಸುವಲ್ಲಿ ನಾವು ವ್ಯವಸ್ಥಿತವಾಗಿ ಕೆಲಸ ಮಾಡೋಣ ಅಂತೇಳಿ
ಎಲ್ರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೊಡ್ತಾ ರಾಷ್ಟ್ರೀಯ ಆಚರಣೆಗಳು ಬಂತಂದ್ರೆ ಸಾಕು ನಗರದಲ್ಲಿ ಹಬ್ಬದ ವಾತಾವರಣ ಮೂಡಿರುತ್ತದೆ. ಹೀಗೆ ದಿನಾಂಕ 26ರಂದು ನಗರದ ವಿವಿಧ ಭಾಗಗಳಲ್ಲಿ ಸಂಘ ಸಂಸ್ಥೆಗಳಿಂದ ತಿರಂಗ ಧ್ವಜಾರೋಹಣ ನೆರವೇರಿಸಿ 76ನೇ ಗಣರಾಜ್ಯೋತ್ಸವದ ಶುಭ ಹಾರೈಸಿದ್ದಾರೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಲಘು ವಾಹನದ ಮಾಲೀಕರ ಸಂಘದಿಂದ 76ನೇ ಗಣರಾಜ್ಯೋತ್ಸವ ಕೈಗೊಳ್ಳಲಾಗಿ ತಿರಂಗ ಧ್ವಜಾರೋಹಣ ನೆರವೇರಿಸಿ ಶುಭ ಹಾರೈಸಿದರು. ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಭ್ರಾತೃತ್ವ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್. ಸಮಸ್ತ ವಿಜಯನಗರ ಜನತೆಗೆ ಹಾಗೂ ಭಾರತ ದೇಶದಾದ್ಯಂತ ಇರುವ ಎಲ್ಲ ನಾಗರಿಕರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾನು ಈ ಮೂಲಕ ಈ ನಮ್ಮ ವಿಜಯನಗರ ವಾಹಿನಿ ಮೂಲಕ ತಿಳಿಸೋದೇನಂತ ಹೇಳಿದ್ರೆ, ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಒಂದು ಗಣಗಣಗಳ ರಾಜ್ಯವನ್ನಾಗಿ ಮಾಡಿ ಎಲ್ಲರಿಗೂ ಸಮಾನವಾದಂಥ ಹಕ್ಕು ಸಿಗೋದಕ್ಕೆ ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂಥ ಒಂದು ಕೊಡುಗೆ ಅಂತ ಹೇಳಿದ್ರೆ ಅದು ಸಂವಿಧಾನ. ನಾವು ನೂರಾರು ಗ್ರಂಥಗಳನ್ನು ಓದ್ತೀವಿ, ನೂರಾರು ಗ್ರಂಥಗಳನ್ನು ಮಾಡ್ತೀವಿ. ಆದರೆ ಒಬ್ಬ ವ್ಯಕ್ತಿಯ ಜೀವನವನ್ನು ತಾನು ಯಾವ ರೀತಿ ಪಡ್ಕೋಬೋದು, ತನ್ನ ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿ ಪಡ್ಕೊಳ್ಬೋದು ಅನ್ನೋಂಥದ್ದನ್ನು ಸಂವಿಧಾನ ಮೂಲಕವಾಗಿ ಕೊಟ್ಟಿರುವಂಥ ಈ ಒಬ್ಬ ದಾರ್ಶನಿಕ ವ್ಯಕ್ತಿಯ ಒಂದು ಫೋಟೋವನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಇಡುವಂತಾಗಬೇಕು. ಅದು ಈ ವ್ಯಕ್ತಿ ಕೇವಲ ಒಂದು ಪಕ್ಷಕ್ಕೆ ಮತ್ತು ಒಂದು ಜಾತಿಗೆ ಸೀಮಿತವಾಗಲಾರ್ದಂತೆ ನಾವೆಲ್ಲರೂ ಸೇರಿಕೊಂಡು ಪ್ರತಿಯೊಬ್ಬರ ಮನೆಯಲ್ಲಿ, ಯಾಕಂದರೆ ಈತ ಬರೆದಂಥ ಸೌಲಭ್ಯಗಳ ಸಂವಿಧಾನವನ್ನು ನಾವು ಪಡ್ಕೊಂಡು ತಗೊಳ್ತೀವಿ ಅನ್ನೋದಾತಂದರೆ ಇಂಥ ಒಬ್ಬ ದಾರ್ಶನಿಕ ವ್ಯಕ್ತಿಯ ಫೋಟೋವನ್ನು ನಾವು ಯಾಕೆ ಇಡಬಾರ್ದು? ಈಗ ನಮಗೆ ಗೊತ್ತಿಲ್ಲದಂಥ ಅನೇಕ ಫೋಟೋಗಳನ್ನ ಎಲ್ಲ ಜಾತಿ ಧರ್ಮದವರು ಅವ್ರವ್ರ ದೇವರ ಫೋಟೋಗಳನ್ನ ಹಾಕ್ತಾರೆ. ಆದರೆ ಭಾರತ ದೇಶದಲ್ಲಿ ವಾಸಿಸುವಂಥ ನಾವು ಅಂಬೇಡ್ಕರ್ ಫೋಟೋವನ್ನು ನಾವು ಮನೆಯಲ್ಲಿ ಹಾಕಿ ಪೂಜೆ ಮಾಡಬೇಕು. ಯಾಕಂತ ಹೇಳಿದ್ರೆ ಅವ್ರು ನೀಡಿರುವಂಥ ಸೌಲಭ್ಯ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ನಾಗರಿಕರಾಗಿ ಆಗಿದ್ದೀವಿ, ಉತ್ತಮವಾದಂಥ ಪ್ರಜೆಗಳಾಗಿದ್ದೀವಿ. ಈ ದೇಶದ ಉತ್ತಮವಾದಂಥ ನೌಕರಿಯನ್ನು, ಉತ್ತಮವಾದಂಥ ಮೂಲಭೂತ ಸೌಕರ್ಯಗಳನ್ನು ನಾವು ತೆಗೆದುಕೊಳ್ಬೇಕಂದ್ರೆ ಅವ್ರು ನೀಡಿರುವಂಥ ಕೊಡುಗೆ. ಹಾಗಾಗಿ ನಾವು ಅವ್ರನ್ನ ದೇವ್ರ ರೂಪದಲ್ಲಿ ಕಾಣಬೇಕು, ಹೊರತಾಗಿ ಒಂದು ಜಾತಿಯಿಂದ ಒಂದು ಪಕ್ಷದಿಂದ ನೋಡುವಂಥದ್ದನ್ನು ನಾನು ಮೊದಲನೇದಾಗಿ ಎಲ್ಲ ಸಂಘಟಕರಿಗೆ, ಹೋರಾಟಗಾರರಿಗೆ ಈ ಮೂಲಕ ನಾನು ತಿಳಿಸ್ತೀನಿ. ಕೇವಲ ಒಂದು ಪಕ್ಷ ಅಂತ ಬಂದಾಗ ಅಲ್ಲಿ ಏನೋ ಅಂಬೇಡ್ಕರ್ ನೆಟ್ಟು ನಾವು ಈ ಅಂಬೇಡ್ಕರ್ನ ಒಂದು ಜಾತಿಗೆ, ಒಂದು ಪಕ್ಷಕ್ಕೆ ಸೀಮಿತ ಮಾಡಲಾರ್ದೆ ಆ ವ್ಯಕ್ತಿ ಸಮಾಜಮುಖಿಯಾದಂಥ ವ್ಯಕ್ತಿ, ದಾರ್ಶನಿಕ ವ್ಯಕ್ತಿ, ಒಬ್ಬ ಪುಣ್ಯ ಪುರುಷ ವ್ಯಕ್ತಿ ರೀತಿಯಲ್ಲಿ ನಾವು ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಫೋಟೋ ಇಟ್ಟು ಪೂಜೆ ಮಾಡಿದಾಗ ಅವರಿಗೆ ನಾವು ಕೊಡುವಂಥ ನ್ಯಾಯ ಅಂತ ಭಾವಿಸಿ ಮತ್ತೊಮ್ಮೆ ವಿಜಯನಗರ ಕ್ಷೇತ್ರದ ಎಲ್ಲ ಜನತೆಗೆ 76ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತೀನಿ. ಈ ಮೂಲಕ ಎಲ್ಲರ ಬಾಳಿನಲ್ಲಿ ಒಳ್ಳೆಯದಾಗಲಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಲಾರಿ ಚಾಲಕರಿಗೆ ತಾವು ಮಾಡುವಂಥ ಚಾಲನೆಯಲ್ಲಿ ಯಾವುದೇ ಅವಘಡಗಳಾಗದಂತೆ ಅವರ ಒಂದು ಕುಟುಂಬ ಸುಸೂತ್ರವಾಗಿ ನಡೀಲಿ, ಅವ್ರಿಗೆ ಒಳ್ಳೆಯ ಬೆಲೆ ಸಿಗಲಿ, ಅವ್ರಿಗೆ ಒಂದು ಉತ್ತಮವಾದಂಥ ಜೀವನ ಮಾಡೋದಕ್ಕೆ ಸರ್ಕಾರದಿಂದ ಅನುದಾನಗಳು ಸಿಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ನಮ್ಮ ಲಾರಿ ಚಾಲಕರಿಗೆ ಮತ್ತು ಮಾಲೀಕರಿಗೆ 76ನೇ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಅದೇ ರೀತಿ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ವರ್ಕರ್ಸ್ ಯೂನಿಯನ್ನಿಂದ ಬಸ್ ನಿಲ್ದಾಣದ ಬಳಿ ತಿರಂಗ ಧ್ವಜಾರೋಹಣ ನೆರವೇರಿಸಿ 76ನೇ ಗಣರಾಜ್ಯೋತ್ಸವದ ಶುಭ ಹಾರೈಸಿದರು. हिमाचल यमुना गंगा उच्चल जलचितरंगा तव शुभ नामे जागे तव शुभाशिष मागे गाये तव जय गाथा जनगण मंगलदायक जय हे भारत भाग्य विधाता जय हे
ಮಾತಾಕ್ಕೆ ಆಟೋ ನಿಲ್ದಾಣದಲ್ಲಿ ಧ್ವಜಾರೋಹಣ ಮಾಡ್ತಕ್ಕಂಥ ಗೆಸ್ಟ್ ಯಾರಪ್ಪ ಅಂದ್ರೆ ಮಿಲಿಟರಿಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದಂಥವ್ರು ಅಥವಾ ಮಡಿದಂಥ ಕುಟುಂಬದವ್ರನ್ನ ಕರೆಸಿ ರೈತರನ್ನ ಕರೆಸಿ, ರೈತಂದ್ರೆ ಅಚರ ಸಾಲ ಹಾಕೊಂಡವಲ್ಲ, ನಿಜವಾಗ್ಲೂ ಭೂಮಿಯಲ್ಲಿ ದುಡಿತಕ್ಕಂಥ ಕೃಷಿ ಕೂಲಿಕಾರರು ರೈತರೇನಿದ್ದಾರೆ ಅಂತ ರೈತರನ್ನ ಕರೆಸಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಕ್ಕಂಥದ್ದು. ಹಂಗೇನೆ ನಗರಸಭೆಯಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರು, ಹಾಸ್ಪಿಟ್ಲಲ್ಲಿರ್ತಕ್ಕಂಥ ಒಂದು ಸ್ಟಾಫ್ ನರ್ಸು, ವೈದ್ಯರನ್ನ ಕರೆಸಿ ಧ್ವಜಾರೋಹಣ ಮಾಡ್ತಕ್ಕಂಥದ್ದು ಈ ಬಾರಿ ವಿಭಿನ್ನವಾಗಿ ನಮ್ಮ ನಿಲ್ದಾಣದ ಮುಖಂಡರು ತೀರ್ಮಾನ ಮಾಡಿ ಕ್ರೀಡೆಯಲ್ಲಿ ಸಾಧನೆ ಮಾಡ್ತಿರ್ತಕ್ಕಂಥ ಕ್ರೀಡಾಪಟುಗಳನ್ನು ಗುರುತಿಸಿ ಇವತ್ತು ಅವ್ರಿಗೆ ಸನ್ಮಾನ ಮಾಡಿ ಅವ್ರ ಕಡೆಯಿಂದನೇ ಧ್ವಜಾರೋಹಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ ಭಾಗವಾಗಿ ಇವತ್ತು ನಮ್ಮ ಮಧ್ಯೆ ಧ್ವಜಾರೋಹಣ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಹಿರೇ ಭೀಮಪ್ಪನವರು ನಮ್ಮ ಈ ಭಾಗದ ಕುಸ್ತಿಪಟುಗಳು. ಹಂಪಿ ಉತ್ಸವ ಅಂತ ಸಂದರ್ಭದಲ್ಲಿ ಕುಸ್ತಿಪಟುವಾಗಿ ಹಲವಾರು ಪದಕಗಳನ್ನು ಗೆದ್ದಂಥವ್ರು. ಅದೇ ರೀತಿಯಾಗಿ ಕಟಗಿ ಶಿವಪ್ಪ ನಮ್ಮ ಈ ಹಂಪಿ ಉತ್ಸವ ಅಂತ ನಡೆಯುತ್ತ ಸಂದರ್ಭದಲ್ಲಿ ಅಥವಾ ಕ್ರೀಡಾ ವಿಚಾರಕ್ಕಂತ ಬಂದಾಗ ಗುಂಡು ಎತ್ತಕ್ಕಂಥ ಒಂದು ಕ್ರೀಡೆಯಲ್ಲಿ 150 kg 200 kg ಗುಂಡನ್ನು ಎತ್ತಿ ಸಾಧನೆ ಮಾಡಿರ್ತಕ್ಕಂಥ ಒಬ್ಬ ಯುವಕ. ಇವ್ರನ್ನ ಇವತ್ತು ಕರೆಸಿ ಧ್ವಜಾರೋಹಣ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವರಿಗೆ ನಮ್ಮ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ನ ಕೃಷ್ಣದೇವರಾಯ ಆಟೋ ನಿಲ್ದಾಣದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇನ್ನು ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಬರುವ ಫ್ರೀಡಂ ಪಾರ್ಕ್ನಲ್ಲಿ ಪತಂಜಲಿ ಯೋಗ ಸಮಿತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ 100 ಅಡಿ ಎತ್ತರದಲ್ಲಿ ಧ್ವಜಾರೋಹಣ ನಡೆಸಿ ಶುಭ ಹಾರೈಸಲಾಯಿತು. ಮುಂದುವರ್ಸೋಣ ಅಂತ ಹೇಳ್ತಾ ಈಗ ರಾಷ್ಟ್ರಗೀತೆ ಎಲ್ಲರೂ ಮಾಜಿ ಸಚಿವ ಆನಂದ್ ಸಿಂಗ್ ರವರ ನಿವಾಸದ ಆವರಣದಲ್ಲಿ 100 ಅಡಿ ಎತ್ತರದ ಧ್ವಜದ ಸ್ತಂಭವನ್ನು ಸ್ಥಾಪಿಸಲಾಗಿದೆ. ಈ ಭಾಗವಾಗಿ ದಿನಾಂಕ 26ರಂದು ಧ್ವಜಾರೋಹಣ ನಡೆಸಿ 76ನೇ ಗಣರಾಜ್ಯೋತ್ಸವದ ಶುಭ ಹಾರೈಸಲಾಗಿದೆ. ಹೌದು, ಮಾಜಿ ಸಚಿವ ಆನಂದ್ ಸಿಂಗ್ ರವರ ಅನುಪಸ್ಥಿತಿಯಿಂದಾಗಿ ಅವರ ಕುಟುಂಬಸ್ಥರಿಂದ ಪೂಜೆ ಸಲ್ಲಿಸಿ ರಿಮೋಟ್ ಬಟನ್ ಒತ್ತುವ ಮೂಲಕ
100 ಅಡಿ ಎತ್ತರದಲ್ಲೇ ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಸಿಬ್ಬಂದಿಗಳು ಹಾಜರಿದ್ದು ಅವರೆಲ್ಲರಿಗೂ ಸಿಹಿ ಹಂಚಿ 76ನೇ ಗಣರಾಜ್ಯೋತ್ಸವದ ಶುಭ ಹಾರೈಸಲಾಗಿದೆ. विनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा पुना गंगा उज्जल जलधि तरंगा तव शुभ नामे जागे तव शुभ राधा जन गण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की जय, बोलो भारत माता की जय, जय जवान जय किसान जय जवान जय किसान. ದಾಸಣ್ಣ ಎಲ್ಲ ಬರ್ತಿದ್ದಾರೆ ಮುಂದೆ ಕೂತವರು ಬರಲಿ. ದಿನಾಂಕ 26ರಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ರಿಮೋಟ್ ಬಟನ್ ಒತ್ತುವ ಮೂಲಕ 405 ಅಡಿ ಎತ್ತರದಲ್ಲಿ ಧ್ವಜಾರೋಹಣ ನೆರವೇರಿಸಿದರು. ದುರದೃಷ್ಟವಶಾತ್ ತಂತಿ ತುಂಡರಿಸಿದ ಭಾಗವಾಗಿ ತಿರಂಗ ಧ್ವಜ ಧರೆಗುರುಳಿದ ಘಟನೆ ಸಂಭವಿಸಿದೆ. ಹೌದು, ಮಾಜಿ ಶಾಸಕ ಆನಂದ್ ಸಿಂಗ್ ರವರ ಮುತುವರ್ಜಿಯಿಂದಾಗಿ ಡಾ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬರೋಬ್ಬರಿ 405 ಅಡಿ ಎತ್ತರದ ಧ್ವಜಸ್ತಂಭವನ್ನ ಸ್ಥಾಪಿಸಿದ್ದರು. ಹೀಗೆ ದಿನಾಂಕ 26ರಂದು ಜಿಲ್ಲಾ ಉಸ್ತುವಾರಿ ಸಚಿವರು ರಿಮೋಟ್ ಬಟನ್ ಒತ್ತುವ ಮೂಲಕ ತಿರಂಗ ಧ್ವಜಾರೋಹಣ ನೆರವೇರಿಸಿದರು. ತಿರಂಗ ಧ್ವಜವು ಇನ್ನೇನು ತನ್ನ ನಿಗದಿತ ಸ್ಥಳ ತಲುಪುವ ಮುನ್ನ ತಂತಿ ತುಂಡರಿಸಿದ ಭಾಗವಾಗಿ ತಿರಂಗ ಧ್ವಜ ಧರೆಗುರುಳಿದ ಆಕಸ್ಮಿಕ ಘಟನೆ ನಡೆದಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಆಕಸ್ಮಿಕವಾಗಿ ತಂತಿ ತುಂಡರಿಸಿ ತಿರಂಗ ಧ್ವಜ ನೆಲಕ್ಕುರುಳಿದೆ. ನಿರ್ವಹಣೆ ಸರಿ ಇಲ್ಲದ ಕಾರಣದಿಂದಾಗಿ ಈ ಘಟನೆ ನಡೆದಿರಬಹುದು. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ. ಅದು ವೈರನ್ನು ಕೇಬಲ್ ವೈರನ್ನು ಕಟ್ ಆಗಿಬಿಟ್ಟು ಅದು ಫ್ಲಾಗ್ ಎಲ್ಲ ಕೆಳಗಡೆ ಬಿದ್ದಿರೋದು. ಈಗ ನನ್ನ ಅಧಿಕಾರಿಗಳಿಗೂ ನನ್ನ ಕ್ರಮ ತೊಗೊಳ್ಬೇಕಂತ ನಾನು ಏನು ಹೇಳಿದಾರಲ್ಲ, ಇನ್ನೊಂದು ಸತಿ ತನಿಖೆ ಮಾಡಿ ನೆನ್ನೆ ಚೆಕ್ ಮಾಡಿದಂತ ಡಿ ಸಿ ಅವ್ರು ಹೇಳ್ತಾರೆ. ಡಿ ಸಿ ಅವ್ರು ಇಲ್ಲಿಗಂದರೆ ಅಷ್ಟು 405 ಅಡಿ ಅಂದರೆ ಭಾಳ ಉದ್ದ ಆಗ್ತದೆ ಅದು ಅಲ್ಲಿಂದ ಕೇಬಲ್ ಕಟ್ ಆಗಿಬಿಟ್ಟು ಈ ಅನಾಹುತ ಆಗಿರೋದು. ಆಗಬಾರ್ದಾಗಿದೆ ಅನಾಹುತ ಆಗಿದೆ. ಅದು ನಾನು ಡಿ ಸಿ ಅವ್ರಿಗೆ ಹೇಳಿದ್ದೀನಿ, ಆ ತನಿಖೆ ಮಾಡಿ ಯಾರು ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ತೊಗೊಳಕ್ಕೆ ಹೇಳಿದ್ದೀನಿ. ಮೇಂಟೆನೆನ್ಸ್ PWD ಅವ್ರು ಮಾಡ್ತಾ ಇದ್ರು, ಇಷ್ಟು ದಿನ PWD ಅವ್ರು ಮಾಡ್ತಾ ಇದ್ರು. ಈಗ PWD ಅವ್ರು ಏನೋ ಕಾರ್ಪೊರೇಷನ್ ಕೊಟ್ಟಿದ್ದಾರಂತ ಮಾಹಿತಿ, ನಗರಸಭೆಗೆ ಕೊಟ್ಟಿದ್ದಾರಂತ, ಕಾರ್ಪೊರೇಷನ್ ನಗರಸಭೆಗೆ ಕೊಟ್ಟಿದ್ದಾರಂತ. ಇಷ್ಟು ದಿನ ಇಲ್ಲ ಯಾರೇನು ಮಾಡಿದ್ರು ಅದು ಏನಾಗಿದೆ ಭಾಳ ಉದ್ದ 405 ಮೀಟರ್ ಅಂದ್ರೆ ನನ್ನ ಅನಿಸಿಕೆ ಇಂಡಿಯಾದಲ್ಲಿ ಟಾಲೆಸ್ಟ್ ಇದಿರ್ಬೋದು. ಇಲ್ಲ ನನ್ನ ಅನಿಸಿಕೆ ಇದೇ ಟಾಲೆಸ್ಟ್ ಇಲ್ಲ, ಯಾವುದಿಲ್ಲ. ಇಲ್ಲ 405 ಅಡಿದು ಯಾವುದೂ ಇಲ್ಲ ಇಂಡಿಯಾದಲ್ಲಿ. ಫಸ್ಟ್ 405 ಅಡಿದು ಫಸ್ಟ್ ಇದು ಟಾಲೆಸ್ಟ್. ಅದು ಮೇಂಟೆನೆನ್ಸ್ ಕೊರತೆ ಐತೆ ಸರ್, ಅದು ಮೇಂಟೆನೆನ್ಸ್ ಕೊರತೆ ಐತೆ. ನಮ್ಮ ದೇಶದ ಹೆಮ್ಮೆ ಅದು ಸ್ತಂಭ, ಬಟ್ ಮೇಂಟೆನೆನ್ಸ್ ಇಲ್ಲ ಅಂತ. ಇಲ್ಲ ಮೇಂಟೆನೆನ್ಸ್ ಆಗಿದೆ, ಕರೆಕ್ಟ್ ಆಗಿದೆ. ಕೇಬಲ್ ವೈರ್ ಕಟ್ ಆಗಿರೋದು ಮೇಂಟೆನೆನ್ಸ್ ಮಾಡಿದ್ದಾರೆ. ಅದು ನಾನು ತನಿಖೆ ಮಾಡ್ತಾ ಇದ್ದೀನಿ, ಅದು ಯಾವ್ದಿಂದ ಏನಾಗಿದೆ ಅಂತ ಹೇಳ್ಬಿಟ್ಟು ಯಾರನ್ನ ತಪ್ಪಿದ್ರೆ ಅವ್ರ ಮೇಲೆ ಖಂಡಿತ ಮೈದಾನ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲಾ ಕ್ರೀಡಾ
ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿರುವ ಜಿಲ್ಲಾ ಉಸ್ತುವಾರಿ ಸಚಿವರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.